ಇನ್ನು ತಮ್ಮ ಬೇಡಿಕೆಗಳ ಈಡೇರಿಕೆಗೆ ಸಂಧಾನ ಸಭೆಯ ನಂತರ ಹಾಗಾದ್ರೆ ಏನು ಹೇಳಿದ್ರು ಸತೀಶ್ ಜಾರಕಿಹೊಳಿ ಬನ್ನಿ ನೋಡೋಣ. ಅದು ಕೂಡ ಚರ್ಚೆ ಆಗಿದೆ. ಪದೇ ಪದೇ ಮಾಧ್ಯಮದಲ್ಲಿ ಬರೋದ್ರಿಂದ ನಮ್ಮ ಸರ್ಕಾರಕ್ಕಾಗಲಿ ಡೆವಲಪ್ಮೆಂಟ್ಗಾಗಲಿ ತೊಂದರೆ ಆಗಿದೆ. ಅದು ಕೂಡ ಒಂದು ಕಡೆ ಅದನ್ನು ಕೂಡ ನಾವು ಶಮನಗೊಳಿಸಬೇಕು. ಸೊ ಆ ನಿಟ್ಟಿನಲ್ಲಿ ಅದು ಕೂಡ ಚರ್ಚೆ ಮಾಡಿದ್ದೀವಿ. ಆ ರೀತಿ ಪದೇ ಪದೇ ಆಗಬಾರ್ದು ಅಂತ ಕೂಡ ಅವರು ಹೇಳಿದ್ದಾರೆ. ನಾವು ಕೂಡ ಈಗಾಗಲೇ ಅದರಿಂದ ದೂರ ಇದೆ ಅಂತ ನಾವು ಕೂಡ ಹೇಳಿದ್ದೀವಿ, ಅವರಿಗೆ ಮನವರಿಕೆ ಮಾಡಿದ್ದೀವಿ. ಸೊ ಈಗ ಅದು ಮುಗಿದ ಅಧ್ಯಾಯ ಅಂತ ಹೇಳಿದ್ದೀವಿ. ಇಲ್ಲ ಅದು ಯಾವುದೇ ಅದರಲ್ಲಿ ಯಾವುದೇ ಸತ್ತಾಂಶ ಇಲ್ಲ, ಯಾರು ರಿಸಾರ್ಟ್ಗೆ ಹೋಗ್ಲಿಕ್ಕೆ ರೆಡಿ ಇಲ್ಲ ಅಂತ ಯಾವುದೇ ವಾತಾವರಣ ಎರಡೂ ಪಕ್ಷದಲ್ಲಿ ಖಂಡಿತವಾಗಿ ಇಲ್ಲವೇ ಇಲ್ಲ. ನಮ್ಮ ಡಿಮಾಂಡ್ ಏನೂ ಇಲ್ಲ. ನಾವು ಮುಂಚೆ ಹೇಳಿದ್ದೀವಿ, ಏನು ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಇಲ್ಲಿವರೆಗೆ ಅದು ತಂದು ತಲುಪಿದೆ. ಸೊ ಅದು ಈಗಾಗಲೇ ಬಗೆಹರಿಸಲಿಕ್ಕೆ ನಮ್ಮ ಮುಖಂಡರು ಕೂಡ ಪ್ರಯತ್ನ ಮಾಡಿದ್ದಾರೆ, ಮುಖ್ಯಮಂತ್ರಿ ಕೂಡ ಪ್ರಯತ್ನ ಮಾಡಿದ್ದಾರೆ. ಅದು ಒಂದು ಹಂತಕ್ಕೆ ಮುಗಿದಿದೆ ಈಗ. ಸೊ ಮುಂದೆ ಮತ್ತೆ ಪದೇ ಪದೇ ಆಗಬಾರ್ದು ಅನ್ನೋದು ಅಷ್ಟೇ ನಮ್ಮದು ವಿನಂತಿ ಅಷ್ಟೇ. ಸರ್, ಒಂದು ಕಡೆ ನಿಮಗೆ ಬೆಳಗಾವಿ ಸಮಸ್ಯೆ ಇತ್ತು, ಮತ್ತೊಂದು ಕಡೆ ಸಮಸ್ಯೆ ಇದ್ದಿದ್ದು ಸರ್ಕಾರದ ಮಟ್ಟದಲ್ಲಿ ಕಾಂಗ್ರೆಸ್ ಶಾಸಕರುಗಳ ಕೆಲಸಗಳು ಸರಿಯಾಗಿ ಆಗ್ತಿಲ್ಲ ಅನ್ನುವಂಥದ್ದು. ಇಲ್ಲ, ಇದೇ ಒಂದೇ ಸಾರಿಗೆ ಆಗೋಲ್ಲ. ನಮ್ಮದು ಕೂಡ 4 ತಿಂಗಳಿಂದ ನಮ್ಮನ್ನು ಕೆಲವಾಗಿಲ್ಲ, ಹಂತ ಹಂತವಾಗಿ ಆಗ್ತಿದೆ. ಅದನ್ನು ಮನವರಿಕೆ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಕೊಡಬೇಕಾಗ್ತಿದೆ. ತಕ್ಷಣ ಯಾವುದೂ ಆಗೋಲ್ಲ. ಸೊ ಖಂಡಿತವಾಗಿ ವೇಟ್ ಮಾಡಿ ಗಮನಕ್ಕೆ ಇದೆಲ್ಲ ತಂದರೆ CM ತಂದೀವ, ಬನ್ನಿ ಎನಿ ಟೈಮ್ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಕೂಡ ಕೆಲವೊಂದು ನಮ್ಮ ಡಿಸ್ಟಿಕ್ ಡೆವಲಪ್ಮೆಂಟ್ ಇರ್ಬೋದು, ನಮ್ಮ ಸಮುದಾಯದಿರ್ಬೋದು, ಅವರಿಗೆ ಮನವರಿಕೆ ಮಾಡಿಕೊಡುವಂಥ ಇಲ್ಲ. ಅದು ಯಾವುದೇ ಮುಖ್ಯಮಂತ್ರಿಗೆ ಆಕಾಂಕ್ಷೆಗಳು ಇಲ್ಲವೇ ಇಲ್ಲ. ಮಂತ್ರಿಗಳಾಗಿದ್ದಾರೆ, ಅವರು ಮಂತ್ರಿಯಾಗಿ ಮುಂದುವರ್ತಾರೆ ಅಷ್ಟೇ. ಸಮಸ್ಯೆ ಅಂತ ಇಲ್ಲವೇ ಇಲ್ಲ. ತೊಂದರೆ ಸರ್ಕಾರದಲ್ಲಿ ಇದ್ದೇ ಇರ್ತೈತೆ, ಹಂತ ಹಂತವಾಗಿ ಬಗೆಹರಿಸಬೇಕಾಗುತ್ತೆ. ತೊಂದರೆ ಇಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಒಂದು ಸರ್ಕಾರ ಅಂದರೆ ತೊಂದರೆ ಖಂಡಿತವಾಗಿ ಇದ್ದೇ ಇರ್ತೈತೆ, ಹಂತ ಹಂತವಾಗಿ ಬಗೆಹರಿಸ್ಕೊಳ್ಬೇಕಾಗುತ್ತೆ. ಅವ್ರು ಎನಿ ಟೈಮ್ ಬನ್ನಿ ಅಂತ ಹೇಳಿದ್ದಾರೆ. ನಮಗೆ ಅವ್ರ ಜೊತೆ ಚರ್ಚೆ ಮಾಡ್ತೀವಿ, ಸಮಸ್ಯೆ ಪರಿಹಾರ ಮಾಡ್ತೀವಿ. ಇಲ್ಲ, ಇನ್ನು ಚರ್ಚೆಯಲ್ಲಿದೆ. ಬಳ್ಳಾರಿ